Dear friends, I welcome you to the Kannada translation of the lesson My Beginnings. Uh, this lesson is about the legendary cricketer Kapil Dev. ಸೊ ಈ ಕಪಿಲ್ ದೇವ್ರವರು ಅವರ ಜೀವನದ ಆರಂಭದ ದಿನಗಳ ಬಗ್ಗೆ ಇಲ್ಲಿ ಮಾತಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಕೇಳೋಣ ಅವರೇನು ಹೇಳ್ತಾರೆ ಅಂತ. ಲುಕಿಂಗ್ ಬ್ಯಾಕ್ ಅಟ್ ಮೈ ಲೈಫ್, I have come to the conclusion that our beginnings never know our ends. ನನ್ನ ಜೀವನನ ಹಿಂದಿರುಗಿ ನೋಡಿದಾಗ ಅನಿಸುತ್ತೆ, ನಮ್ಮ ಪ್ರಾರಂಭ ಎಲ್ಲೋ ನಮ್ಮ ಅಂತ್ಯ ಎಲ್ಲೋ ಅನ್ನೋದು ಒಂದು ತಿಳಿದಿರಲ್ಲ. ಏನೋ ಒಂದು ಸ್ಟಾರ್ಟ್ ಮಾಡಿರ್ತೀವಿ, ಎಲ್ಲೋ ಒಂದು ಎಂಡ್ ಆಗುತ್ತೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಫಾರ್ ಮೀ ಇಟ್ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗಢ್, ಎ ಸ್ಮಾಲ್ ಟೌನ್ ರೆಸ್ಲಿಂಗ್ ಇನ್ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಸ್. ಸೊ ಇವ್ರಿಗೆ ಹಿಮಾಲಯದ ತಪ್ಪಲಿನಲ್ಲಿರುವ ಒಂದು ಸಣ್ಣ ಪಟ್ಟಣವಾದ ಚಂಡೀಗಢದಲ್ಲಿ ಇವರ ಜೀವನ ಆರಂಭ ಆಯಿತು. ಐ ವಾಸ್ ಬಾರ್ನ್ ಆನ್ ಎ ಕೋಲ್ಡ್ ವಿಂಟರ್ ಮಾರ್ನಿಂಗ್. ಸೊ ಇವರು ಹುಟ್ಟಿದಾಗ ಶೀತ ಇಲ್ಲ, ಚಳಿ ತುಂಬ ಇತ್ತಂತೆ. ಆವಾಗ ಬೆಳಗಿನ ಜಾವದಲ್ಲಿ ಹುಟ್ಟಿದ್ದಂಥವ್ರು ಇವರು. ಮೈ ಮದರ್, ಹೂ ಈಸ್ ಎ ಸಿಂಪಲ್ ವುಮನ್, ಕುಡ್ ನಾಟ್ ರೀಡ್ ದ ಟೈಮ್, ಬಟ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಅವ್ರ ಅಮ್ಮಂಗೆ, ಅವಳು ಸಿಂಪಲ್ ಮನುಷ್ಯಳು, ಸೊ ಸರಳ ಮಹಿಳೆ, ಅವ್ರಿಗೆ ಗೊತ್ತಾಗಲಿಲ್ವಂತೆ ಟೈಮ್ ಓದೋದು ಅವೆಲ್ಲ. ಅಫ್ಕೋರ್ಸ್ ಆದರೆ ಮುಂಜಾನೆ ಅದು ಅಂತ ಅವರು ಅಂದ್ಕೊಂಡಿದ್ರಂತೆ. ಸೊ ಅಷ್ಟರ ಮಟ್ಟಕ್ಕೆ ಗೊತ್ತಿತ್ತು. ದ ಡೇಟ್ 6th January 1959 ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್. ಸೊ ಇವರು ಹುಟ್ಟಿದ ದಿನಾಂಕ ಜನವರಿ 6th 1959 ಅನ್ನೋದು ರೆಕಾರ್ಡ್ ಆಗಿದೆಯಂತೆ. ಬಿಕಾಸ್ ಎ ಕಸಿನ್ ಆಫ್ ಮೈನ್ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ. ಸೊ ಇವರು ಒಬ್ಬ ಸೋದರ ಸಂಬಂಧಿ ಅದೇ ದಿನ ಹುಟ್ಟಿದ್ದಂತೆ. ಹಾಗಾಗಿ ಸೊ ಮೋಸ್ಟ್ಲಿ ಅವನದು ಇಟ್ಕೊಂಡಿದ್ರು ಜ್ಞಾಪಕ, ಅದೇ ಥರ ಇವೊಂದು ರೆಕಾರ್ಡ್ ಆಗಿತ್ತು. ಅರೌಂಡ್ ದ ಸೇಮ್ ಟೈಮ್ ಆ್ಯಂಡ್ ವಿತ್ ದ ಸೇಮ್ ನೇಮ್. ಸೊ ಅವ್ರ ಕಸಿನೂ ಸಹ ಸೇಮ್ ಟೈಮಲ್ಲಿ ಸೇಮ್ ಹೆಸರು ಸಹ ಇಟ್ಟಿದ್ದಾರೆ. ಸೊ ಆ ಥರದೊಂದು ಜೊತೆಲೇ ಹುಟ್ಟಿದ್ರಿಂದ ಇವರಿಗೆ ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳೋದು ಈಸಿ ಆಯಿತು. ಐ ಗ್ರೂ ಅಪ್ ಅಮಂಗ್ 6 ಅದರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೊ ಇವರಿಗೆ 6 ಬ್ರದರ್ಸು ಮತ್ತು ಸಿಸ್ಟರ್ಸ್ ಇದ್ದರಂತೆ. ಆಲ್ ಓಲ್ಡರ್ ದ್ಯಾನ್ ಮೀ ಎಕ್ಸೆಪ್ಟ್ ಒನ್ ಸಿಸ್ಟರ್. ಸೊ ಒಬ್ಬರು ತಂಗಿ ಬಿಟ್ಟು ಇನ್ನೆಲ್ಲರೂ ಇವ್ರಿಗಿಂತ ದೊಡ್ಡವರೇ. ಹೂ ವಾಸ್ ಎ ಇಯರ್ ಯಂಗರ್. ಸೊ ಆ ತಂಗಿ ಇವ್ರಿಗಿಂತ 1 ವರ್ಷ ಚಿಕ್ಕವರು. ಮೈ ಮದರ್ ಆಲ್ವೇಸ್ ರೀಗೇಲ್ಸ್ ಮೀ ವಿತ್ ಟೇಲ್ಸ್ ಆಫ್ ಮೈ ನಾಟಿ ಬಿಹೇವಿಯರ್. ಸೊ ನನ್ನ ತುಂಟುತನದ ನಡವಳಿಕೆಯ ಕಥೆಗಳನ್ನ ನನಗೆ ಹೇಳಿ ಹೇಳಿ ನನಗೆ ಒಂಥರ ವಿನೋದ ಕೊಡೋರು ನಮ್ಮಮ್ಮ. ಶಿ ಕ್ಲೈಮ್ಸ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ. ಸೊ ನನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ವಂತೆ ಅವರು. ಸೊ ಆ ಥರ ಹೇಳ್ತಾರೆ. ಬಟ್ ಐ ಡೂ ಅಡ್ಮಿಟ್ ದಟ್ ರೈಟ್ ಫ್ರಮ್ ದ ವೆರಿ ಬಿಗಿನಿಂಗ್ ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ಸೊ ಇವರು ಹೇಳ್ತಾರೆ, ಹೌದು, ನಂಗೆ ಮೊದಲಿಂದಲೂ ಒಂದು ಕಡೆ ಕೂತ್ಕೊಳ್ಳೋದು ಅಂದರೆ ಕಷ್ಟ ಆಗ್ತಿದ್ದಿದ್ದು ಸಂಗತಿ. ಸೊ ಎದ್ದೊಡಾಡ್ತಿರ್ಬೇಕಾಯಿತು ಅನ್ನೋ ಒಂದು ವಿಷಯ ಹೇಳ್ತಾರೆ. ಐ ವಾಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ಇಟ್ ವಾಸ್ ಮೈ ಆಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಡ್ರೈವ್ ಎ ಮರ್ಸಿಡಸ್ ಬೆನ್ಸ್. ಸೊ ಅವರು ತುಂಬ ಕುತೂಹಲಕಾರಿ ವ್ಯಕ್ತಿತ್ವ ಹೊಂದಿದ್ರಂತೆ. ಸೊ ಅವ್ರಿಗೆ ಆಗಿನ ಕಾಲಕ್ಕೆ ಇದ್ದಂಥದ್ದು 2 ಗೋಲ್ಗಳು. ಒಂದು ಪ್ರಪಂಚದಾದ್ಯಂತ ಪ್ರಯಾಣಿಸಬೇಕು ಅನ್ನೋದು, ಇನ್ನೊಂದು ಮರ್ಸಿಡಸ್ ಬೆನ್ಸನ್ನು ಓಡಿಸ್ಬೇಕು ಅನ್ನೋದು. ಇದು ಅವರ ಆಕಾಂಕ್ಷೆ ಆಗಿತ್ತು, ಗೋಲಲ್ಲ ಆಕಾಂಕ್ಷೆ ಆಗಿತ್ತು. ಸೊ ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ ಆ್ಯಂಡ್ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ಸೊ ಆದರೆ ಇವತ್ತಿನ ಕಾಲಕ್ಕೆ ತಗೊಂಡ್ರೆ ಅವೆರಡೂ ಆಸೆ ಪೂರೈಸಿಬಿಟ್ಟಿದೆ ಅವ್ರಿಗೆ. ಸೊ ಅವರು ಪ್ರಪಂಚದಾದ್ಯಂತಲೂ ಓಡಾಡಿದ್ದಾರೆ, ಹಾಗೂ ಮರ್ಸಿಡಸ್ ಬೆನ್ಸ್ ಏನು ಅದಕ್ಕಿಂತ ದೊಡ್ಡದೇನಾದರೂ ಇದ್ದರೆ ಅದನ್ನು ಸಹ ಯೂಸ್ ಮಾಡೋ ಅಂಥ ಕೆಪಾಸಿಟಿ ಇಟ್ಕೊಂಡಿದ್ದಾರೆ. ಸೊ ದೇವರು ಎಲ್ಲ ಕಾಣಿಸಿದ್ದಾನೆ. ಬಟ್ ಅಟ್ ದಟ್ ಟೈಮ್ 25 years ago ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಕ್ಯಾಸಲ್ ಇನ್ ದ ಏರ್. ಸೊ ಆದರೆ 25 ವರ್ಷಗಳ ಹಿಂದೆ ಈ ಅವಸ್ಥೆಯಲ್ಲಿದ್ದ ಅವ್ರಿಗೆ ಈ ಕನಸುಗಳು ಎಲ್ಲೋ ಗಾಳಿನಲ್ಲಿದ್ದಂಥ ಇವು ಅನ್ನೋ ಥರ ಆಗೋಗಿದ್ದು. ಸೊ ಅದು ನಂಬಿಕೆ ಇರಲಿಲ್ಲ, ಬರೀ ಕನಸಾಗಿತ್ತು. ಆದರೆ ಇವತ್ತು ನನಸಾಗಿದೆ. I spent my childhood like all other children around me, trying to bunk school and save up enough money to go to a new movie or have a plate of chicken chow mein with my friends. So, ನನ್ನ ಬಾಲ್ಯದ ದಿನಗಳನ್ನು ಎಲ್ಲ ಹೇಗೆ ಕಳೀತಾರೋ, ನಾವು ಅಕ್ಕಪಕ್ಕ ಇದ್ದವರೆಲ್ಲ ಹೆಂಗೆ ಕಳೆದ್ರು ನಮ್ಮೂರಲ್ಲಿ ಚಂಡೀಗಢಲ್ಲಿ, ಅದೇ ಥರ ನಾನು ಕಳೆದೆ. ಟ್ರೈಂಗ್ ಟು ಬಂಕ್ ಸ್ಕೂಲ್, ಆಗಾಗ್ಗೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಆ್ಯಂಡ್ ಸೇವ್ ಅಪ್ ಎನಫ್ ಮನಿ ಟು ಗೋ ಟು ಎ ನ್ಯೂ ಮೂವಿ. ಸೊ ಹೊಸದಾಗಿ ಯಾವುದಾದ್ರು ಮೂವಿ ಬಂದರೆ ಅದಕ್ಕೆ ಹೋಗೋಕ್ಕೆ ಒಂದಿಷ್ಟು ದುಡ್ಡನ್ನ ಸೇವ್ ಮಾಡೋರಂತೆ. ಆರ್ ಹ್ಯಾವ್ ಎ ಪ್ಲೇಟ್ ಆಫ್ ಚಿಕನ್ ಚೌಮೀನ್ ವಿತ್ ಮೈ ಫ್ರೆಂಡ್ಸ್. ಸೊ ಅವ್ರ ಫ್ರೆಂಡ್ಸ್ ಜೊತೆ ಸೊ ಆ ಚಿಕನ್ ಚೌಮೀನ್ ತಿನ್ನೋಕ್ಕೋಸ್ಕರ ಸೊ ಒಂದಿಷ್ಟು ದುಡ್ಡು ಸೇವ್ ಮಾಡೋರಂತೆ. ಇಫ್ ಯು ವರ್ ಬ್ರೋಕ್ ಆರ್ ಬೋರ್ಡ್
ವಿ ವುಡ್ ಅಮ್ಯೂಸ್ ಅವರ್ ಸೆಲ್ಸ್ ಬೈ ಬ್ರೇಕಿಂಗ್ ದ ಫ್ರೂಟ್ ಆಫ್ ಅವರ್ ನೈಬರ್ಸ್ ಟ್ರೀ. ಸೊ ನಮಗೆ ತುಂಬ ಟೈಮ್ ಇದ್ದರೆ ಅಥವಾ ಬೇಜಾರಾಗಿದ್ದರೆ ಸೊ ಅಲ್ಲಿ ಇಲ್ಲಿ ಹೋಗಿ ಹಣ್ಣು ಕಿತ್ಕೊಂಬರೋದು. ಸೊ ಅದು ನಮ್ಮ ಒಂದು ವಿನೋದ, ಅದೇನು ನಮಗೆ ಒಂದು ಅಮ್ಯೂಸ್ಮೆಂಟ್ ಅನ್ನೋ ಥರ ಹೇಳ್ತಾ ಇದ್ದಾರೆ. I remembered one particular lady who lived down the road from us, who had a beautiful garden with the which she took pride in. So ನಂಗೆ ಒಂದು ಜ್ಞಾಪಕ ಇದೆ, ಯಾರೋ ಒಬ್ಬರು ಲೇಡಿ ನಮ್ಮ ರೋಡಲ್ಲೇ ಇದ್ದವರು ಕೆಳಗಡೆ. ಸೊ ಅವ್ರ ಹತ್ರ ಒಂದು ಬ್ಯೂಟಿಫುಲ್ ಗಾರ್ಡನ್ ಇತ್ತಂತೆ. ಸೊ ಅವರು ಅದನ್ನು ಮೇಂಟೈನ್ ಮಾಡೋದ್ರಲ್ಲೂ ಒಂದು ಖುಷಿ ತೊಗೊಂಡಿದ್ದಂತೆ. ಇನ್ ಇಟ್ ಶಿ ಹ್ಯಾಡ್ ಪಪಾಯ ಆ್ಯಂಡ್ ಪೊಮೊಗ್ರಾನೈಟ್ ಟ್ರೀಸ್. ಸೊ ಅವರು ಆ ಗಾರ್ಡನ್ನಲ್ಲಿ ಅವರು ಪಪಾಯ ಟ್ರೀ ಮತ್ತು ಪೊಮೊಗ್ರಾನೈಟ್ ಟ್ರೀ ಹಾಕಿದ್ರಂತೆ. ಐ ನೌ ಸಿಂಪತೈಸ್ ವಿತ್ ಹರ್. ನಾನು ಇವಾಗ ಅವ್ರ ಜೊತೆ ಸಹಾನುಭೂತಿ ತಗೋತೀನಿ. ಬಟ್ ಇನ್ ದೋಸ್ ಡೇಸ್ ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲ್ಯಾನಿಂಗ್ ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್ ಆ್ಯಂಡ್ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್. ಸೊ ಆದರೆ ಆಗಿನ ಕಾಲದಲ್ಲಿ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದೇನಪ್ಪ ಅಂದರೆ ಅಲ್ಲಿಗೆ ಹೋಗೋದು, ಹೋಗಿ ಏನಾರು ಮಾಡಿ ಸೊ ಅಲ್ಲಿಂದ ಅದೇನೋ ಒಂದು ಹಣ್ಣನ್ನು ಎತ್ಕೊಂಡ್ಬರೋದು. ಸೊ ಅದು ಅವ್ರಿಗೆ ಒಂದು ಖುಷಿ ವಿಷಯ ಆಗಿತ್ತು. In fact, one day we had climbed over the wall and were perched on the tree when the lady walked out with some guests. ಒಂದಿನ ಏನಾಗುತ್ತೆ, ಇವ್ರು ಕಷ್ಟಪಟ್ಟು ಅಲ್ಲಿ ಗೋಡೆ ಮೇಲೆ ಹತ್ತಿ ಅಲ್ಲಿಂದ ಬರಕ್ಕೆ ಜಂಪ್ ಮಾಡಿ ಎಲ್ಲ ಮಾಡಿಕೊಂಡು ಅಲ್ಲಿ ಮರದ ಮೇಲೆ ಇರ್ತಾರೆ. ಆವಾಗ ಆ ಲೇಡಿ ಸೊ ಮನೆಯಿಂದ ಆಚೆಗೆ ಬರ್ತಾರೆ, ಅವ್ರ ಜೊತೆ ಸಮ್ ಗೆಸ್ಟ್ಸ್ನ ಬೇರೆ ಕರ್ಕೊಂಬರ್ತಾರೆ. ಶಿ ವಾಸ್ ಎಂಟರ್ಟೈನಿಂಗ್ ದೆಮ್ ಫಾರ್ ಟೀ ರೈಟ್ ಅಂಡರ್ ದ ಪಪಾಯ ಟ್ರೀ. ಸೊ ಇವರು ಎಲ್ಲಿದ್ದರೋ ಹತ್ತಿ ಆ ಪಪಾಯ ಟ್ರೀ ಕೆಳಗಡೆನೇ ಇವರು ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ, ಕಾಫಿ ಟೀ ಕುಡಿತಾ ಇದ್ದಾರೆ. ಸೊ ಎಲ್ಲ ಅವರು ಶಿ ವಾಸ್ ಎಂಟರ್ಟೈನಿಂಗ್ ಹರ್. ಸೊ ದೇರ್ ವರ್ 2 of us ಆನ್ ದ ಟ್ರೀ ಆ್ಯಂಡ್ 2 others ಆನ್ ದ ರೋಡ್ ಆನ್ ದ ಅದರ್ ಸೈಡ್ ಆಫ್ ದ ವಾಲ್. ಸೊ ಏನಾಗಿದೆ, ಇವರು ಪಾಪ ಮೇಲ್ಗಡೆನೇ ಇದ್ದಾರೆ. ಸೊ ಅವ್ರಿಗೆ ಟೀ ಕುಡ್ಕೊಂಡು ಇವ್ರಿಗೂ ಹರಟೆ ಹೊಡಿತಾ ಇದ್ದಾರೆ. ಸೊ ಅವರಿಬ್ಬರು ಆಚೆ ಕಡೆ ಇನ್ನಿಬ್ಬರು ಜನ ಇವ್ರಿಗೋಸ್ಕರ ಕಾಯ್ತಿದ್ದಾರೆ, ಎಸೆದ್ರೆ ಇಸ್ಕೊಂಡೋಗೋಣ ಅಂತಲೋ ಏನೋ. ಸೊ ಬಟ್ ಅವರು ಇದನ್ನು ನೋಡಿ ಮನೆಗೆ ಹೋಗ್ತಾರೆ. The 2 fortunate ones who had been outside ran away, but my friend and I had to sit still for nearly 2 hours till the tea party ended. ಸೊ ಏನಾಗುತ್ತೆ, ಆಚೆ ಕಡೆ ಇದ್ದವರು ಆಂಟಿ ಬಂದ ತಕ್ಷಣ ಎದುರ್ಕೊಂಡು ಓಡಿಬಿಡ್ತಾರೆ. ಆದರೆ ಇವರಿಬ್ಬರು ಮರದ ಮೇಲೆ ಇದ್ದವರು ಏನು ಮಾಡಬೇಕು, ಸೊ ಅವ್ರದ್ದು 2 hours ಆಗುತ್ತಂತೆ ಆ ಟೀ ಪಾರ್ಟಿ. ಸೊ ಆ 2 hours ಆಗೋದಕ್ಕೂ ಮರದ ಮೇಲೆ ಇದ್ರಂತೆ. ದಟ್ ವಾಸ್ ದ ಡೇ ಐ ಡಿಸ್ಕವರ್ಡ್ ದ ರ್ಯಾಶ್ ದಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಸೊ ಆ ಪಪಾಯ ಮರದಿಂದ ಒಂದು ರೀತಿಯ ದ್ರವ ಈಚೆಗೆ ಬರುತ್ತೆ. ಸೊ ಆ ದ್ರವ ಇವರಿಗೆ ಟಚ್ ಆಗಿ ಅಲ್ಲಿ ರ್ಯಾಷಸ್ ಆಗಿಬಿಡುತ್ತೆ. ಸೊ ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ನೋಡಿದ್ರೆ ಎಷ್ಟು ದೊಡ್ಡ ರ್ಯಾಶ್ ಆಗುತ್ತೆ ಇದರಲ್ಲಿ ಅಂತ. ಸೊ ಆ ರೀತಿಯ ಒಂದು ದದ್ದಗಳು ಗುಳ್ಳೆದು ಕೆಂಪಗಾಗುತ್ತಲ್ಲ, ಸೊ ಅದಾಗಿರುತ್ತೆ ರ್ಯಾಶ್ ಅವ್ರಿಗೆ. ಐ ಹ್ಯಾಡ್ ಎ ಹಾರ್ಡ್ ಟೈಮ್ ಎಕ್ಸ್ಪ್ಲೈನಿಂಗ್ ಇಟ್ ಟು ಮೈ ಮದರ್. ಸೊ ನಮ್ಮ ಅಮ್ಮಂಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಐ ಗಾಟ್ ಈವನ್ ದ ನೆಕ್ಸ್ಟ್ ಡೇ ವೆನ್ ಅವರ್ ನೈಬರ್ ವೆಂಟ್ ಟು ಡೆಲ್ಲಿ ಫಾರ್ ಎ ಕಪಲ್ ಆಫ್ ಡೇಸ್. ಸೊ ಅದಾದಮೇಲೆ ಏನಾಗಿದೆ, ಇನ್ನೊಂದು ಚಾನ್ಸ್ ಸಿಕ್ಕಿದೆ ಅವ್ರಿಗೆ. ಸೊ ಇವ್ರ ಮನೆ ಪಕ್ಕ ಇದ್ದಂಥವ್ರು ಡೆಲ್ಲಿಗೆ ಹೊರಟಾಗಿದ್ದಾರೆ. ಸೊ ಶಿ ಹ್ಯಾಡ್ 92 ಪೊಮೊಗ್ರನೇಟ್ಸ್ ಆನ್ ದ ಟ್ರೀ ಇನ್ ಹರ್ ಗಾರ್ಡನ್. ಸೊ 92 ದಾಳಿಂಬೆ ಹಣ್ಣುಗಳು ಅವ್ರ ಮರದಲ್ಲಿ ಇದ್ವಂತೆ. ಸೊ ಅವರು ಇವತ್ತು ಊರಲ್ಲಿಲ್ಲ, ನೋಡಿ ಏನಾಗಬೇಕು ಅಂತ. ಶಿ ಕೌಂಟೆಡ್ ದೆಮ್ ಎವರಿ ಡೇ ಬಿಕಾಸ್ ಶಿ ನ್ಯೂ ವಿ ವರ್ ಅಪ್ ಟು ಮಿಸ್ಚೀಫ್. ಅವಳಿಗೆ ಗೊತ್ತಿತ್ತು ಇವ್ರು ಬಂದು ಕದ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ದಿನಾಗಲೂ ಕೌಂಟ್ ಮಾಡೋರಂತೆ, ಏನಾರು ಕಮ್ಮಿ ಆಗಿದೆಯಾ ಅಂತ. as soon as her back was turned, we took down all 92, ate whatever we could and distributed the rest. ಸೊ ಅವರು ಏನಿಲ್ಲ, ಅವರು ಡೆಲ್ಲಿಗೆ ಹೋದ ತಕ್ಷಣವೇ ಇವ್ರು ಏನು ಮಾಡಿದ್ರು, ಎಲ್ಲ 92 ಪೊಮೊಗ್ರಾನೇಟ್ನ ಎತ್ಕೊಂಬಂದು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ತಿಂದು ಬಿಟ್ಟಿದ್ದೆಲ್ಲ ಬೇರೆಯವ್ರಿಗೆ ಹಂಚಿಬಿಟ್ರು. I remember the walloping I got from my mother when she was told about it on the neighbor's return. ಸೊ ಅವರು ವಾಪಸ್ ಬಂದ ಮೇಲೆ ಅವರು ಅದನ್ನು ಹೇಳಿದಾಗ ಇವರ ಅಮ್ಮ ಹಿಡ್ಕೊಂಡು ಸರಿಯಾಗಿ ಹೊಡಿತಾರೆ. ಸೊ ಅದನ್ನು ಜ್ಞಾಪಕ ಇಟ್ಕೊಂಡಿದ್ದಾರೆ ಅವರು. ನೌ ದಟ್ ವೆರಿ ಲೇಡಿ ವಿತ್ ಗ್ರೇಟ್ ಪ್ರೈಡ್ ಆ್ಯಂಡ್ ಅಫೆಕ್ಷನ್ tells anyone who cares to listen how I had taken 92 pomegranates from her garden and left the seeds behind. ಸೊ ಆ ಪಕ್ಕದ ಮನೆಯವರು ಇದರಲ್ಲಿ ಲೇಡಿ ಅವ್ರು ಹೇಳ್ತಾರಂತೆ ಇವಾಗ. ಸೊ ಅದರಲ್ಲಿ ಹೆಮ್ಮೆಯಾಗೂ ಹೇಳ್ತಾರಂತೆ, ಆಮೇಲೆ ಒಂಥರ ಭಾವನೆಯೂ ಇಟ್ಕೊಂಡು ಹೇಳ್ತಾರಂತೆ. ಸೊ ಇವನು ಹೇಗೆ ಆ 92ನ್ನ ಅವತ್ತು ತೊಗೊಂಡೋಗಿ ನಮಗೆ ಸೀಡ್ಸ್ ಮಾತ್ರ ಅಲ್ಲಿ ಬಿಸಾಕಿದ್ದ ಅನ್ನೋ ಥರ ಹೇಳಿದ್ದಾರೆ.